Hi, hello, namaste, good morning, welcome back to my channel. This is Ramya here. ಹೇಗಿದ್ದೀರಾ ಎಲ್ಲರೂ? ಸೊ ನಾನು ಚೆನ್ನಾಗಿದ್ದೀನಿ. ಸೊ ದಿಸ್ ಇಸ್ ಮೈ ಸೆಕೆಂಡ್ ವ್ಲಾಗ್, ಪ್ರಾಬ್ಲಿ ಲೈಕ್ ಒಂದು ಚಿಕ್ಕ ಪುಟ್ಟ ವ್ಲಾಗ್. ಸೊ ನಿಮ್ಗೇನಾದರೂ ನನ್ನ ಚಾನಲ್ ನೋಡಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಐ ಥಿಂಕ್ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಐ ವಿಲ್ ಗೆಟ್ ಮೋಟಿವೇಟೆಡ್ ಆ್ಯಂಡ್ ಇನ್ನು ವೀಡಿಯೋಸ್ ಚೆನ್ನಾಗಿ ಮಾಡಬೇಕು ಅಂತ ಅನಿಸುತ್ತೆ. ಆ್ಯಂಡ್ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅನ್ನೋದು ನನಗೂ ತಿಳಿಸಿ. ಸೊ ಇವತ್ತು ನಾನೊಂದು ಸ್ಮಾಲ್ ಕ್ವಿಕ್ ಈಸಿ ರೆಸಿಪಿ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ, ಟೊಮೆಟೊ ಬಾತ್ ಹೆಂಗೆ ಮಾಡೋದು ಅಂತ. ಸೊ ನಾನು ಅದನ್ನೇ ತೋರಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅದ್ರಲ್ಲಿ ಕೆಲವೊಬ್ರು ಇರ್ತಾರೆ, ಪ್ರಾಬ್ಲಿ ಬಿಗಿನರ್ಸ್ ಆಗಿರ್ಬೋದು, ಅವರಿಗೆ ಗೊತ್ತಿಲ್ಲದಿರ್ಬೋದು, ಇದನ್ನು ನೋಡಿ ಪ್ರಾಬ್ಲಿ ಅವರು ಸ್ವಲ್ಪ ಕಲ್ತ್ಕೊಬೋದು. ಸೊ ನಾನು ಫಸ್ಟ್ ಇನಿಷಿಯಲಿ ನಾನೇನು ಮಾಡ್ತಾಯಿದ್ದೀನಿ, ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಸ್ಪೈಸಸ್ ನಿಮ್ಮ ಇಷ್ಟ, ಬಟ್ ಜಾಸ್ತಿ ಸ್ಪೈಸಸ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡೋಲ್ಲ. ತುಂಬ ಸ್ಪೈಸಿ ಆ ಫ್ಲೇವರ್ ಜಾಸ್ತಿ ಹೊಡೆಯುತ್ತೆ. ಸೊ ಒಂದು ಸ್ಪೈಸಸ್ ಹಾಕಾದ್ಮೇಲೆ ಯು ಕ್ಯಾನ್ ಜಸ್ಟ್ ಆ್ಯಡ್ ಆನಿಯನ್ಸ್ ಆದಮೇಲೆ ಮೆಂಟ್ ಬಂದ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎರಡೂ. ಸೊ ಎರಡೂ ಫ್ರೈ ಮಾಡ್ತಾ ಆದಮೇಲೆ ಯು ಕ್ಯಾನ್ ಆ್ಯಡ್ ಟೊಮೆಟೋಸ್. ಸೊ ಆ್ಯಕ್ಚುಲಿ ಇದಕ್ಕೆ ಮುಂಚೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬೋದು ಮರ್ತಿದ್ದೆ. ಸೊ ಇವಾಗ ಹಾಕ್ತೀನಿ. ಸೊ ಯು ಕ್ಯಾನ್ ಆ್ಯಡ್ ಬಿಫೋರ್ ಆ್ಯಡಿಂಗ್ ಟೊಮೆಟೋಸ್. ಸೊ ಸ್ವಲ್ಪ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ನಿಮ್ಗೆ ಆ ಹಸಿ ಸ್ಮೆಲ್ ಹೋಗುತ್ತೆ. ಸೊ ಹಸಿ ಸ್ಮೆಲ್ ಹೋಗಾದ್ಮೇಲೆ ಯು ಕ್ಯಾನ್ ಆ್ಯಡ್ ಲಿಟಲ್ ಸಾಲ್ಟ್. ಸಾಲ್ಟ್ ಹಾಕಿದಾಗ ಏನಾಗುತ್ತೆ, ನಿಮಗೆ ಆನಿಯನ್ಸು ಮತ್ತು ಟೊಮೆಟೊಸು ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ. ಪ್ಲಸ್ ಟೊಮೆಟೊಸು ಸ್ವಲ್ಪ ಮಷಿ ಥರ ಸ್ಮೂತ್ ಆಗುತ್ತೆ. ಸೊ ಒನ್ಸ್ ಅದೆಲ್ಲ ಹಾಕಾದ್ಮೇಲೆ ಯು ಕ್ಯಾನ್ ಆ್ಯಡ್ ಟರ್ಮರಿಕ್, ಅರಶಿನದ ಪುಡಿ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಓಕೆ, ಸೊ ಇದು ಆ್ಯಕ್ಚುಲಿ ತುಂಬ ಈಸಿ ರೆಸಿಪಿ ಆ್ಯಂಡ್ ವೆರಿ ಸಿಂಪಲ್ ಆಲ್ಸೋ. ಎಲ್ಲರ ಮನೆಯಲ್ಲೂ ಮಾಡ್ತೀವಿ. ನಾನು ಲೈಕ್ ಫ್ರೈಡೇ ಇಟ್ ವಾಸ್ ಲೈಕ್ ವೆರಿ ಲೇಟ್ ಮಾರ್ನಿಂಗ್ ಫಾರ್ ಮೀ, ಆ್ಯಂಡ್ ನನಗೇನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಐ ಫೆಲ್ಟ್ ಲೈಕ್ ನನ್ನ ಹಸ್ಬೆಂಡ್ನ ಕೇಳಿದೆ ಏನು ಮಾಡಲಿ ಅಂತ. ಅವರು ಕ್ವಿಕ್ಕಾಗಿ ಟೊಮೆಟೊ ಬಾತ್ ಮಾಡಿಬಿಡು ಅಂತಂದರು. ಸೊ ಅದಕ್ಕೆ ನಾನು ಅದನ್ನೇ ಟ್ರೈ ಮಾಡಿದೆ ಆ್ಯಂಡ್ ಇಟ್ ಕೇಮ್ ಔಟ್ ವೆರಿ ನೈಸ್. ಬೇಗನೂ ಆಯಿತು. ಓಕೆ, ಸೊ ಅರ್ಶಿಣದ ಪುಡಿ ಹಾಕಾದ್ಮೇಲೆ ಯು ಕ್ಯಾನ್ ಆ್ಯಡ್ ಲಿಟಲ್ ಚಿಲ್ಲಿ ಪೌಡರ್. ಸೊ ಸ್ಪೈಸಿ ಜಾಸ್ತಿ ಬೇಕು ಅನ್ನೋರು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ಒಗ್ಗರಣೆಗೆ ಒಂದು 2-3 ಚಿಲ್ಲೀಸ್ ಹಾಕಿದ್ದೆ. ಅದು ಸ್ಲಿಟ್ ಮಾಡಲಿಲ್ಲ, ನಾನು ಹಂಗೆ ಹಾಕಿದೆ. ನಿಮ್ಗೆ ಸ್ಲಿಟ್ ಬೇಕು ಅಂದರೆ ಸ್ಲಿಟ್ ಮಾಡಿ ಹಾಕ್ಕೊಳ್ಳಿ, ಆವಾಗ ನಿಮಗೆ ಸ್ವಲ್ಪ ಸ್ಪೈಸಿ ಜಾಸ್ತಿ ಆಗುತ್ತೆ. ಯೂಶ್ವಲಿ ಕೊರಿಯಾಂಡರ್ ಪೌಡರ್ ಯಾರೂ ಹಾಕಲ್ಲ, ನಾನೊಂಚೂರು ಬಳಸ್ಕೊತೀನಿ, ಯಾಕಂದರೆ ಅದು ಒಂದು ಸ್ವಲ್ಪ ಮಸಾಲ ಫ್ಲೇವರ್ ಕೊಡುತ್ತೆ. ಇನ್ಫ್ಯಾಕ್ಟ್ ಜಾಸ್ತಿ ಹಾಕ್ಬಾರ್ದು, ಒಂದು ಸ್ವಲ್ಪ ಅಂದರೆ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟೇ. ಅಷ್ಟು ಹಾಕಿ ಫ್ರೈ ಮಾಡಿದ್ರೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಸೊ ಇದೆಲ್ಲ ಫ್ರೈ ಆದಮೇಲೆ ಅಂದರೆ ಇದು ನೀಟಾಗಿ ಫ್ರೈ ಮಾಡ್ಕೊಬೇಕು. ಆ ಸ್ಮೆಲ್ ಹೋಗಬೇಕು. ನೀವು ಫ್ರೈ ಮಾಡಬೇಕಾದ್ರೆ ಆ ಸ್ಮೆಲ್ ನೀಟಾಗಿ ಹೋಗಿ ನಮ್ಗೆ ಗೊತ್ತಾಗತ್ತೆ, ಲೈಕ್ ಗಮ್ ಅಂತ ಸ್ಮೆಲ್ ಬರುತ್ತೆ. ಸೊ ಸ್ಮೆಲ್ ಬಂದಾಗ ಯು ಕ್ಯಾನ್ ಜಸ್ಟ್ ಆ್ಯಡ್ ವಾಟರ್. ನೀವು ನೀರನ್ನ ಕುದಿಸಿ ಬೇಕಾದರೂ ಹಾಕ್ಕೊಬೋದು, ಇಲ್ಲ ಹಂಗೆ ಬೇಕಾದರೂ ಹಾಕ್ಕೊಬೋದು. ನಾನು ಈಗ ಇನಿಷಿಯಲಾಗಿ ಏನು ಮಾಡ್ತೀನಿ, ಸ್ವಲ್ಪ ಡೈರೆಕ್ಟಾಗಿ ಹಂಗೆ ಹಾಕ್ತಾಯಿದ್ದೀನಿ. ಸಿನ್ಸ್ ನನಗೆ ಟೈಮ್ ಇರಲಿಲ್ಲ, ನಾನು ಹಂಗೆ ನೀರನ್ನ ಹಾಕ್ಕೊತೀನಿ. ಬಿಫೋರ್ ದ್ಯಾಟ್ ನಾನು ಸ್ವಲ್ಪ ಎಷ್ಟು ರೈಸ್ ತೊಗೊಂಡಿದ್ದೆ, ನಾವು 3 ಜನ ಇರೋದು ಮನೇಲಿ, ನಾನು, ನನ್ನ ಮಗ, ನನ್ನ ಹಸ್ಬೆಂಡು. ಸೊ ನನಗೊಂದು 2.5 to 3 ಗ್ಲಾಸ್ ರೈಸ್ ಆದರೆ ಅದೇ ಜಾಸ್ತಿ, ಅದೇ ಉಳ್ಕೊಂಬಿಡುತ್ತೆ ನಮ್ಮ ಮನೇಲಿ. ನಾನೊಂದು 3 ಗ್ಲಾಸಸ್ ಹಾಕ್ಕೊಂಡಿದ್ದೆ. ನಿಮಗೆ ಮೆಷರ್ಮೆಂಟ್ ಯಾವ ಥರ ಬೇಕಾದರೂ ತೊಗೊಬೋದು. ಸ್ಮಾಲ್ ಕಪ್ಪಲ್ಲಿ ಬೇಕಾದ್ರೂ ತೊಗೊಬೋದು, ಇಲ್ಲ ಗ್ಲಾಸಲ್ಲಿ ಬೇಕಾದ್ರೂ ತೊಗೊಬೋದು. ಸೊ ಆ ಒಂದು ಮೆಷರ್ಮೆಂಟಿಗೆ ನೀವು 1:2 ರೇಷಿಯೋ, 1 ಗ್ಲಾಸ್ ಅಕ್ಕಿ ಆದರೆ 2 ಗ್ಲಾಸ್ ನೀರು. ಸೊ ಆ ಥರ ನೀವು ಮೆಷರ್ಮೆಂಟ್ ಹಾಕ್ಕೊಳ್ಳಿ. ನಾನು 3 ಗ್ಲಾಸಸ್ ಆಫ್ ರೈಸ್ ಹಾಕಿದೆ, ಆಲ್ಮೋಸ್ಟ್ 6 ಗ್ಲಾಸಸ್ ಆಫ್ ವಾಟರ್. ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡೆ, ಬೇಕಂದರೆ ನಮ್ಮ ಮನೇಲಿ ಸ್ವಲ್ಪ ಅಕ್ಕಿ ಒದಗುತ್ತೆ, ಅದಕ್ಕೆ ನಾನು ಒಂದು ಗ್ಲಾಸ್ ಎಕ್ಸ್ಟ್ರಾ ಹಾಕಿದೆ. ನಿಮ್ಮ ಮನೇಲಿ ಹೆಂಗೆ ಯೂಸ್ ಮಾಡ್ತೀರಾ ರೈಸ್ ಕ್ವಾಂಟಿಟಿ ಅದರಲ್ಲೇ ಮಾಡ್ಕೊಳ್ಳಿ. ಸೊ ಯೂಶ್ವಲಿ ಬಾಸುಮತಿ ರೈಸಲ್ಲೂ ಮಾಡ್ತಾರೆ,
ಮತ್ತು ಸೋನಾ ಮಸೂರಿ, ಮತ್ತು ಜೀರಾ ರೈಸ್, ಬುಲೆಟ್ ರೈಸ್, ಸೊ ಇದರಲ್ಲೆಲ್ಲ ಮಾಡ್ತಾರೆ. ಬಟ್ ನಾನು ಪ್ರಿಫರ್ ಮಾಡೋದು ಲೈಕ್ ಬಾತ್ಗೆಲ್ಲ, ಸ್ಪೆಷಲಿ ಟೊಮೆಟೊ ಬಾತ್ಗೆ ಇದು ಚೆನ್ನಾಗಿರುತ್ತೆ, ರಾ ರೈಸ್ ಚೆನ್ನಾಗಿರುತ್ತೆ. ಸೊ ಅದನ್ನು ಹಾಕಿ ನೀರು ಹಾಕಾದ್ಮೇಲೆ ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಸೊ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದ್ದರೆ ನಿಮಗೆ ಗೊತ್ತಾಗುತ್ತೆ ಲೈಕ್ ಹೆಂಗಿದೆ ಏನು ಎತ್ತ ಅಂತ. ಸೊ ದೆನ್ ಅದು ಕುದಿ ಬಂದಾಗ ಯು ಕ್ಯಾನ್ ಕ್ಲೋಸ್ ದ ಲಿಡ್ ಆ್ಯಂಡ್ ದಮ್ಗೆ ಇಟ್ಕೊಳ್ಬೋದು. ಇಲ್ಲೇನಾಗುತ್ತೆ ಅಂದರೆ ಕೆಲವ್ರು ಕುಕ್ಕರಲ್ಲೂ ಮಾಡ್ತಾರೆ. ನಾನು ಕುಕ್ಕರ್ ವಾಶ್ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಪಾತ್ರೆಲ್ಲೇ ಮಾಡ್ತಾಯಿದ್ದೀನಿ. ಸೊ ನಾವು ಚಿಕ್ಕದಲ್ವಾ, ಲೈಕ್ ಚಿಕ್ಕ ಪಾತ್ರೆ ಇಟ್ಕೊಂಡೆ ಮಾಡಿದೆ. ಓಪನಲ್ಲಿ ಮಾಡಿದ್ರೆ ಇನ್ನೂ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಕುಕ್ಕರಿಗಿಂತ. ಟೈಮ್ ಇದ್ದು ಮಾಡಿದ್ರೆ ಯು ಕ್ಯಾನ್ ಗೋ ಹೆಡ್ ಆ್ಯಂಡ್ ವರ್ಕ್ ಆನ್ ವಿತ್ ಓಪನ್ ಪಾತ್ರೆನೇ ಮಾಡ್ಕೊಬೋದು. ಇಲ್ಲ ಕುಕ್ಕರಲ್ಲಿ ಬೇಕಾದರೂ ಯು ಕ್ಯಾನ್ ಜಸ್ಟ್ ಟ್ರೈ. ಕುಕ್ಕರ್ ಮಾಡಬೇಕಂದ್ರೆ ಏನು ಮಾಡಬೇಕು, ಒಂದು ಬೇಸ್ಡ್ ಆನ್ ಲೈಕ್ 1 ವಿಷಿಲ 2 ವಿಷಿಲ ಅನ್ನೋದು ನೀವು ನೋಡಿಕೊಂಡು ಇಳಿಸ್ಕೊಂಬಿಡಿ. ಸೊ ಯೂಶ್ವಲಿ 1 ವಿಸಿಲ್ ಸಾಕು ಅನಿಸುತ್ತೆ. ಕೆಲವ್ರ ಮನೇಲಿ ಲೈಕ್ 2 ವಿಸಿಲ್ಸು ಇಡ್ತಾರೆ, 2 or 3 ಕೂಡ ಇಡ್ತಾರೆ. ಬಟ್ ನೋಡ್ಕೊಳ್ಳಿ, ಬಟ್ ನೀರು ಕಮ್ಮಿ ಆಯಿತು ಅಂದರೆ ಕೆಳಗಡೆ ತಳ ಹಿಡಿಯುತ್ತೆ. ಸೊ ಅದು ಮೇನ್ ಇಂಪಾರ್ಟೆಂಟ್. ಸೊ ಅದಕ್ಕೆ 1 ವಿಸಿಲ್ಗೆ ಇಳಿಸ್ಕೊಂಡ್ರು ಸಾಕು. 1 ವಿಸಿಲ್ಗೆ ಇಳಿಸಿ ಲೈಕ್ ಪೂರ ಪ್ರೆಷರ್ ಹೋದ್ಮೇಲೆ ಮಾಡ್ಕೊಳ್ಳಿ. ಬಟ್ ಆದಷ್ಟು ಓಪನ್ ಪಾತ್ರೆಗೆ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಲೈಕ್ ವಾಕಿಂಗ್, ಮಾರ್ನಿಂಗ್ ಮಕ್ಳಿಗೆ ಬ್ರೇಕ್ಫಾಸ್ಟ್ ಅಂದಾಗೆಲ್ಲ ಸ್ವಲ್ಪ ಲೈಕ್ ರಶ್ ಆಗಿ ಮಾಡಬೇಕಾಗತ್ತೆ. ಅಂಥ ಟೈಮಲ್ಲಿ ಕುಕ್ಕರೇ ಬೆಸ್ಟ್. ಸೊ ಇಲ್ಲಿ ನೋಡಿದ್ರೆ ನಮ್ಮ ಟೊಮೆಟೊ ಬಾತ್ ರೆಡಿ ಆಗಿದೆ. ಆ್ಯಂಡ್ ಐ ಥಿಂಕ್ ನಿಮಗೂ ಇಷ್ಟ ಆಗಿರುತ್ತೆ. ವೆರಿ ಸಿಂಪಲ್, ಈಸಿ, ಕ್ವಿಕ್ ರೆಸಿಪಿ. ನಾನು ಪಟ್ಟಂತ ಏನು ಟಿಫನ್ ಮಾಡೋದು ಅಂದರೆ ರೈಸಲ್ಲಿ ಬಾತ್, ಟೊಮೆಟೊ ಬಾತ್. ಎಲ್ಲರೂ ಲೈಕ್ ಮೈಸೂರು ಕಡೆ ನೋಡಿದ್ರೆ ಎಲ್ಲಿ ನೋಡಿದ್ರು ಬಾತ್ ಅಂತಿರ್ತಾರೆ. ಅದೇ ಥರ ನಾವೇನು ಮೈಸೂರವರಲ್ಲ, ಬಟ್ ಸ್ಟಿಲ್ ಇಟ್ ಈಸ್ ಗುಡ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಬಾಯ್, ಸ್ಟೇ ಟ್ಯೂನ್ಡ್.